ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀಸ್ ಫುಡ್ ಕ್ರಾಫ್ಟ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಓಟ್ಸ್ ದೋಸೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಓಟ್ಸ್ನ ಒಂದು 3 ಕಪ್ಪಷ್ಟು ಓಟ್ಸ್ನ ರಾತ್ರಿ ಇಡೀ ನೀರಲ್ಲಿ ನೆನೆ ಹಾಕಿದ್ದೆ. ಅದ್ರ ಜೊತೆಗೆ 1/3 ಆಗೋಷ್ಟು ಉದ್ದಿನಬೇಳೆ ಮತ್ತು 1 ಸ್ಪೂನ್ ಮೆಂತ್ಯನ ಅದಕ್ಕೆ ಸೇರಿಸಿ ಅದನ್ನು ಕೂಡ ಇಡೀ ರಾತ್ರಿ ನೀರಲ್ಲಿ ನೆನೆ ಹಾಕಿದ್ದೆ. ಚೆನ್ನಾಗಿ ನೆಂದಾಗಿದೆ. ಅದನ್ನು ಬೆಳಗ್ಗೆ ನೋಡಿ ಮಿಕ್ಸಿಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಬರೋಣ. ಓಟ್ನ ನೆನೆಸೋಕ್ಕಿಂತ ಮುಂಚೆ 1-2 ಸಲ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು. ಉದ್ದಿನಬೇಳೆನೂ ಕೂಡ ಚೆನ್ನಾಗಿ ವಾಶ್ ಮಾಡಿ ನೆನೆಸಿ ಯೂಸ್ ಮಾಡಿ. ನೋಡಿ ಇವಾಗ ನೆನೆಸಿರೋಂತಹ ಉದ್ದಿನಬೇಳೆನ ಕೂಡ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸಿ ಒಂದು ಸ್ಮೂತ್ ಬ್ಯಾಟರ್ ಮಾಡ್ಕೊಂಬರೋಣ. ಈಗ ರುಬ್ಬಿರುವಂತಹ ಉದ್ದಿನಬೇಳೆ ಹಿಟ್ಟನ್ನು ಓಟ್ಸ್ ಮಿಕ್ಸ್ಚರ್ಗೆ ಅಂದರೆ ಓಟ್ಸ್ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಓಟ್ಸಲ್ಲಿ ತುಂಬ ಹೆಚ್ಚಿನ ಫೈಬರ್ ಇದೆ. ಗಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಈ ನಡುವೆ ಡಯಟ್ ಮಾಡೋರೆಲ್ಲ ತುಂಬಾ ಓಟ್ಸ್ ಬಳಸ್ತಾ ಇದ್ದಾರೆ. ಬಟ್ ಅದರ್ ಓಟ್ಸ್ ರೆಸಿಪಿ ಸ್ಮೂತಿ ಅವೆಲ್ಲ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ನೀವು ಈ ರೀತಿ ದೋಸೆ ಮಾಡ್ಕೊಂಡು ತಿಂದರೆ ಹೊಟ್ಟೆಗೂ ಕೂಡ ಹಿತವಾಗಿರುತ್ತೆ. ಯಾವ ರೀತಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಲಿ ಏನೂ ಆಗೋಲ್ಲ. ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ನೀವು ಮಧ್ಯದಲ್ಲಿ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ದೋಸೆ ಹಿಟ್ಟಿನ ಹದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ ಈ ಥರ ಪರ್ಫೆಕ್ಟ್ ಈ ಥರ ಫ್ಲೋಯಿ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ದೋಸೆ ಹಿಟ್ಟು ರೆಡಿ ಆಗಿದೆ. ಬನ್ನಿ ಒಂದೊಂದಾಗಿ ದೋಸೆ ಹಾಕಿ ನೋಡೋಣ ಹೇಗೆ ಬರುತ್ತೆ ಅಂತ. ಈ ವಿಡಿಯೋ ನೋಡಿ ಏನಾದರೂ ಒಂದು ಸ್ವಲ್ಪನಾದರೂ ನೀವು ಕಲ್ತಿದ್ದೀರಾ ಅನಿಸಿದ್ರೆ ಅಥವಾ ನಿಮಗೆ ಈ ಸ್ವಲ್ಪನಾದರೂ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದು ಮರಿಬೇಡಿ. ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಇದನ್ನು ಫರ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ರಾತ್ರಿ ಇಡೀ ನೆನೆಸಿಟ್ಟಿದ್ದನ್ನು ನಾನು ಬೆಳಗ್ಗೆ ರುಬ್ಕೊಂಡು ಹಾಗೆ ದೋಸೆ ಮಾಡ್ತಾಯಿದ್ದೀನಿ. ನೋಡಿ ತುಂಬಾ ಸ್ಮೂತಾಗಿ ಗೂಡಾಗಿ ಚೆನ್ನಾಗಿ ಬರುತ್ತೆ ದೋಸೆ. ಬಟ್ ಒಂದು ಪ್ರಾಬ್ಲಮ್ ಏನು ಅಂದರೆ ತುಂಬ ಸ್ಮೂತ್ ಇರುತ್ತೆ ಇದು ಬ್ಯಾಟ್ರ್. ನೋಡಿ ಈ ಥರ ಸ್ವಲ್ಪ ನೀವು ಒಂದು ಸ್ವಲ್ಪ ಪ್ರೆಷರ್ ಹಾಕಿದ್ರು ಈ ಥರ ಕಟ್ ಆಗಿಬಿಡುತ್ತೆ. ಸೊ ಹುಷಾರಾಗಿ ಅದನ್ನು ಹಾಕ್ಕೊಳ್ಳಿ. ಇದು ಒಂದು ಟಿಪ್ ಇದು ನಿಮಗೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ನಿಮಗೆ ದೋಸೆ ತುಂಬ ಸ್ಮೂತ್ ಅನಿಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಇಲ್ಲಾಂದರೆ ಗೋಧಿ ಹಿಟ್ಟು ಅಥವಾ ಸ್ವಲ್ಪ ಚಿರೋಟಿ ರವೆ ಯಾವುದಾದ್ರು ಒಂದನ್ನು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ. ಇಲ್ಲಾಂದರೆ ನಿಮಗೆ ಮೆತ್ತಗೆ ಇಷ್ಟ ಅಂದರೆ ಜಸ್ಟ್ ಇದೇ ಥರ ಓಟ್ಸಲ್ಲೇ ಮಾಡ್ಕೋಬೋದು. ನೋಡಿ ಇವಾಗ ಒಂದು ಕಡೆ ಬೆಂದಾಗಿದೆ, ತಿರುಗಿಸೋಣ. ನೋಡಿ ನಾನು ಹೇಳಿದ್ನಲ್ಲ ತುಂಬಾ ಸ್ಮೂತಾಗಿ ಬರುತ್ತೆ ದೋಸೆ. ಸ್ವಲ್ಪ ಹುಷಾರಾಗಿಯೇ ಇದನ್ನು ತಿರುವು ಹಾಕ್ಕೋಬೇಕಾಗತ್ತೆ ಹಂಚಿನ ಮೇಲೆ. ಸ್ವಲ್ಪ ನೀವು ಫೋರ್ಸ್ ಕೊಟ್ಟರು ಕೂಡ ದೋಸೆ ಹರಿದು ಹೋಗುತ್ತೆ. ನಿಮ್ಗೆ ಆ ಥರ ಆದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಇಲ್ಲಾಂದರೆ ಚಿರೋಟಿ ರವೆನ ಸೇರಿಸ್ಕೊಂಡು ಕಲಿಸ್ಕೊಂಡು ಒಂದು 5 ನಿಮಿಷ ನೆನೆಸ್ಬಿಟ್ಟು ದೋಸೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ವ. ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಬೇಯಿಸೋಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಟೈಮ್ ಕೊಡಬೇಕು ಇದಕ್ಕೆ. ನೀವು ತಕ್ಷಣ ಹಾಕಕ್ಕೆ ಹೋದರೆ ಅದು ಕಟ್ಟಾಗಿಬಿಡುತ್ತೆ. ನೋಡಿ ಹುಷಾರಾಗಿ ತಿರುವು ಹಾಕ್ಕೊಳ್ಳಿ. ನೋಡಿ ಈ ದೋಸೆನ ನೀವು ಸಣ್ಣ ಮಕ್ಳಿಗೆ ಕೂಡ ಮಾಡಿಕೊಡ್ಬೋದು. ತುಂಬಾ ಸಾಫ್ಟಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊಪ್ಪಿಗೆ ಚಟ್ನಿ ಜೊತೆಗೆ, ಸಾಂಬಾರು ಜೊತೆಗೆ, ತುಪ್ಪದ ಜೊತೆಗೆ ನಿಮ್ಮ ಚಾಯ್ಸ್ ಅದು. ಬಟ್ ದೋಸೆ ಮಾಡಿಕೊಡಿ. ಒನ್ಸ್ ಇನ್ ಅ ವೈಲ್ ಯಾವಾಗಲಾದರೂ ಈ ಥರ ಓಟ್ಸ್ ದೋಸೆ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಒಳ್ಳೆಯದು. ತುಂಬಾ ಫಿಲ್ಲಿಂಗ್ ಆಗಿರುತ್ತೆ ಮತ್ತು ಬೇಗ ಹಸಿವಾಗಲ್ಲ. ಆಮೇಲೆ ಹೊಟ್ಟೆ ಮೇಲೆ ಯಾವುದೇ ರೀತಿ ಹೆವಿ ಅನಿಸಲ್ಲ ನಿಮಗೆ. ತುಂಬ ಲೈಟಾಗಿರುತ್ತೆ. ನೋಡಿ ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ. ಅದು ಫಸ್ಟ್ ದೋಸೆ ಆಗಿತ್ತು, ಸ್ವಲ್ಪ ಹರಿತು. ನೋಡೋಣ ಇದು ಹೇಗೆ ಬರುತ್ತೆ ಅಂತ. ನೋಡಿ ಇದು ಸ್ವಲ್ಪ ಪರವಾಗಿಲ್ಲ. ಅದು ಹೇಳ್ತಾರಲ್ಲ ಮೊದಲನೇ ದೋಸೆ ಚೆನ್ನಾಗಿ ಬರಲ್ಲ ಅಂತ. ನೋಡಿ ಇದು 2ನೇ ದೋಸೆ ಚೆನ್ನಾಗಿ ಬಂತು. ತುಂಬಾ ಸ್ಮೂತಾದ ರುಚಿಯಾದ ಅಚ್ಚುಕಟ್ಟಾದ ಓಟ್ಸ್ ದೋಸೆ ರೆಡಿಯಾಗಿದೆ. ಬನ್ನಿ ಇವಾಗ ಒಂದು ಚಟ್ನಿ ಮಾಡ್ಕೊಂಬಿಡೋಣ. ಮೊದಲಿಗೆ ಒಂದು ಪ್ಯಾನ್ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು 7-8 ಹಸಿಮೆಣ್ಸಿನ್ಕಾಯಿನ, ಇದು ಜಾಸ್ತಿ ಖಾರ ಇಲ್ಲ ಅದಕ್ಕೆ ನಾನು ಒಂದು 7-8 ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ. 1 ಸ್ಪೂನಷ್ಟು ಜೀರಿಗೆ ಮತ್ತು 1 ಸ್ಪೂನಷ್ಟು ಕಾಳು ಮೆಣಸನ್ನ ಕೂಡ ಅದಕ್ಕೆ ಸೇರಿಸಿ ಹುರ್ಕೋತಾ ಇದ್ದೀನಿ. ಈ ಥರ ಮೆಣಸಿನ್ಕಾಯಿನ ಹುರಿದು ಚಟ್ನಿ ಮಾಡಿದ್ರೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ. ಈಗ ನಾನು 1 ಕಪ್ ಕಡಲೆ ಮತ್ತು 1 ಕಪ್ಪಷ್ಟು ಈ ಥರ ಹಸಿ ತೆಂಗಿನಕಾಯಿನ ಸಣ್ಣ ಪೀಸಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ಒಂದು ಸಣ್ಣ ತುಂಡಷ್ಟು ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಹುರಿದಿಟ್ಕೊಂಡಿರೋಂತಹ ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಮತ್ತು ಮೆಣಸು ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ. ನೀವು ಬೇಕಿದ್ರೆ ಕೊತ್ತಂಬರಿ, ಕರಿಬೇವು ಕೂಡ ಸೇರಿಸ್ಕೋಬೋದು. ನಮ್ಮ ಮನೇಲಿ ಅವತ್ತಿರಲಿಲ್ಲ, ಸೊ ನಾನು ಇಷ್ಟೇ ಸಿಂಪಲಾಗಿ ಚಟ್ನಿ ಮಾಡ್ಕೊತಾ ಇದ್ದೀನಿ.
ನೋಡಿ ಚಟ್ನಿ ಕೂಡ ರೆಡಿ ಆಯಿತು. ನಾನು ಇದಕ್ಕೆ ಯಾವುದೇ ಒಗ್ಗರಣೆ ಕೊಡಲ್ಲ, ಯಾಕಂದರೆ ಕೊಬ್ಬರಿಲಿ ಆಲ್ರೆಡಿ ಫ್ಯಾಟ್ ಇರೋದ್ರಿಂದ ಒಗ್ಗರಣೆ ಅವಶ್ಯಕತೆ ಇಲ್ಲ. ನೋಡಿ ರುಚಿಯಾದ ತುಂಬಾ ನೋಡಿ ಮುಟ್ಟಿದ್ರೇ ಹರಿಯುತ್ತೆ, ಇಷ್ಟು ಸಾಫ್ಟ್ ಆದಂತಹ ಓಟ್ಸ್ ದೋಸೆ ರೆಡಿ. ನೀವು ಖಂಡಿತ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ನನ್ನ ಕಮೆಂಟ್ಸಲ್ಲಿ ತಿಳಿಸಿ. ಬಹಳ ಸಿಂಪಲ್ಲಾಗಿ ರುಚಿಯಾಗಿ ಇನ್ಸ್ಟೆಂಟಾಗಿಯೇ ಮಾಡ್ಬೋದು ಅಂದ್ಕೊಳ್ಳಿ. ಏನು ಫರ್ಮೆಂಟೇಷನ್ ಏನೂ ಬೇಡ ಇದಕ್ಕೆ. ತುಂಬಾ ರುಚಿಯಾಗಿತ್ತು. ಬಿಸಿ ಬಿಸಿ ತಿನ್ನೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ಪ್ಯಾಕ್ ಮಾಡೋಕ್ಕೆ ಲಂಚ್ ಬಾಕ್ಸ್ಗೆ ಇದನ್ನು ರೆಕಮೆಂಡ್ ಮಾಡಲ್ಲ, ಹಾಗೆ ಮಾಡ್ಕೊಂಡು ತಿನ್ನೋಕ್ಕೆ ಮಾತ್ರ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ರುಚಿಯಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ.